ಇನ್ನು ಪಂಜಾಬ್ನಲ್ಲಿ ಹೈ ಅಲರ್ಟ್. ರೈಟ್, ಪಂಜಾಬ್ನಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಿದೆ ಸರ್ಕಾರ. ಸಂಜೆ ಸಿಎಂ ನೇತೃತ್ವದಲ್ಲಿ ತುರ್ತು ಕ್ಯಾಬಿನೆಟ್ ಸಭೆ ಕೂಡ ಇರುತ್ತೆ. 15 ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಿರುವಂತಹ ಸರ್ಕಾರ. ಆಂಟಿ ಡ್ರೋನ್ ಸಿಸ್ಟಮ್ ಆಕ್ಟಿವೇಟ್ ಸೇರಿ 15 ನಿರ್ಧಾರವನ್ನ ಈ ಸಭೆಯಲ್ಲಿ ಕೈಗೊಳ್ಳಲಾಗುತ್ತೆ. ಪಂಜಾಬ್ ಮೇಲೆ ನಿನ್ನೆ ಡ್ರೋನ್ ದಾಳಿಗೆ ಪಾಕ್ ಪ್ರಯತ್ನ ಪಟ್ಟಿತ್ತು, ಆದರೆ ವಿಫಲವಾಗಿತ್ತು. ಕಾರಣ ನಮ್ಮಲ್ಲಿರುವಂತಹ ಆಂಟಿ ಡ್ರೋನ್ ಸಿಸ್ಟಮ್ಗಳು ಬಹಳ ಶಕ್ತಿಶಾಲಿಯಾಗಿದೆ, ಆಕ್ಟಿವ್ ಆಗಿದೆ, ಜೊತೆಗೆ ಸರಿಯಾದಂತ ಒಂದು ಪರ್ಸನಲ್ ನೆಟ್ವರ್ಕ್ ಕೂಡ ಇದೆ. ಸೊ ಹಾಗಾಗಿ ಇನ್ನು ಮುಂದುವರೆದಂತೆ ಮುಂದಿನ ದಾಳಿಗಳಾದಾಗ ಯಾವ ರೀತಿಯಾಗಿ ಪ್ರಿಪೇರ್ ಆಗಿರಬೇಕು ಅನ್ನೋದಾಗಿ ಬಾರ್ಡರ್ ಏರಿಯಾಗಳ ಸಿಎಂಗಳ ಜೊತೆಗೂ ಕೂಡ ಸಭೆಯನ್ನ ನಡೆಸಲಾಗ್ತಾ ಇದೆ, ಅವರುಗಳಿಗೆ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಇತ್ತ ಪಂಜಾಬ್ನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಸರ್ಕಾರ. ಪಾಕ್ ಕ್ಷಿಪಣಿಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಅದು ಫಿನಾನ್ಷಿಯಲ್ಗೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಇನ್ನು ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ನಿರ್ಮಲಾ ಸೀತಾರಾಮನ್ ಸಭೆಯನ್ನ ಕರೆದಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳ ಸೈಬರ್ ಭದ್ರತೆಯನ್ನು ವಹಿಸಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆಯಾಗಲಿದೆ ಈ ಸಭೆಯಲ್ಲಿ. ಸರ್ಕಾರಿ ಖಾಸಗಿ ಬ್ಯಾಂಕ್ಗಳು, RBI, NPCI, NSE, BSE ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ, ಆಗ್ತಾ ಇರುವಂತದ್ದು ಒಂದು ಕಡೆ ಬಾರ್ಡರ್ನಲ್ಲಿ ಆಗ್ತಾ ಇರುವಂತಹ ವಾರ್ ಒಂದ್ ಕಡೆ ಆದ್ರೆ ಮತ್ತೊಂದೆಡೆ ಬೇರೆ ಬೇರೆ ರೀತಿಯಲ್ಲಿ ತೊಡಕುಗಳನ್ನು ತರುವಂತಹ ಪ್ರಯತ್ನಗಳಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಸೈಬರ್ ಭದ್ರತೆಗಳ ಕುರಿತು ಕೂಡ ಈಗ ಚರ್ಚೆಯನ್ನು ನಡೆಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಭೆಯನ್ನ ಕರೆದಿದ್ದಾರೆ. ಸಂಜೆ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಜೊತೆಗೆ ನಮ್ಮ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಕೂಡ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಹಾಗೆ ಸೈಬರ್ ಭದ್ರತೆಗಳ ಕುರಿತು ಹಣಕಾಸು ಸಂಸ್ಥೆಗಳ ಜೊತೆ, ಬ್ಯಾಂಕ್ಗಳ ಜೊತೆ ಪ್ರಮುಖವಾಗಿ ಚರ್ಚೆಯನ್ನ ಸಚಿವೆ ನಿರ್ಮಲಾ ಸೀತಾರಾಮನ್ ನಡೆಸಲಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸುಭದ್ರವಾಗಿರುವಂತಹ ಭಾರತ ಆರ್ಥಿಕವಾಗಿಯೂ ಕೂಡ ಸದೃಢವಾಗಿದೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಶತ್ರು ರಾಷ್ಟ್ರಗಳು ಅಥವಾ ಯಾವುದೇ ರೀತಿಯಲ್ಲೂ ತೊಡಕನ್ನು ಮಾಡೋದಕ್ಕೆ ಬಂದರೂ ಕೂಡ ಅದನ್ನು ನಿವಾರಿಸೋದಕ್ಕೆ ಸಜ್ಜಾಗಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಸಭೆಯನ್ನ ಕರೆದಿದ್ದಾರೆ.